ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬಾಣಂತಿಗಾಗಿ ಮಾಡುವಂತಹ ಈ ಸ್ಪೆಷಲ್ ಉಂಡೆನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬಳಸೋದು. ಅದನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಇದಕ್ಕೆ ಸ್ಟವ್ ಬೇಕಿಲ್ಲ, ಪಾಕ ಮಾಡೋದು ಬೇಕೇ ಇಲ್ಲ. ತುಂಬ ಸರಳ ವಿಧಾನದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲಾದರೂ ಟ್ರಾವೆಲ್ ಮಾಡೋ ಹಾಗಿದ್ದರೆ ನಮಗೆ ಏನಾದರೂ ಸೈಡ್ ಡಿಶ್ ಬೇಕು, ಈ ಥರ ಏನಾದರೂ ಡ್ರೈ ಆಗಿ ಅಂದರೆ ಇದನ್ನು ನಾವು ಮಾಡ್ಕೊಂಡು ತಗೊಂಡು ಹೋಗಬಹುದು. ಮನೇಲಿಯೂ ಯೂಸ್ ಮಾಡ್ಕೋಬಹುದು ಡೈಲಿ. ಇದಕ್ಕೆ ನಾನು ಫಸ್ಟು ಈಗೇನು ಬೌಲ್ ತೊಗೊಂಡಿದ್ದೀನಲ್ಲ, ಇದಕ್ಕೆ 3 ಅಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. 1 ಕೊಬ್ಬರಿ, ಇದಕ್ಕೆ 1.5 ಕಪ್ಪಷ್ಟು ಅಂದರೆ 1ಕ್ಕೆ ಅರ್ಧ. ಅದೇ ಥರ 3 ಕಪ್ಪಿಗೆ 1.5 ಕಪ್ಪಷ್ಟು ಬೆಲ್ಲನ ಹೆರೆದಿಟ್ಕೊಂಡಿದ್ದೀನಿ. ಅಂದರೆ ಈ ಹೆರ್ಜು ಮನೆ ಇರುತ್ತಲ್ವ, ಅದಕ್ಕೆ ನಾನು ಹೆರೆದು ಇಟ್ಕೊಂಡಿದ್ದೀನಿ. ಅಥವಾ ನಾವು ಇವಾಗ ಪುಡಿ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಏನು ಬರುತ್ತೆ ಅದನ್ನು ಯೂಸ್ ಮಾಡಬಹುದು. ಬಟ್ ಅದರಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನಾನು ಹೆರೆಯೋ ಮನೆಯಲ್ಲೇ ಹೆರೆದು ಇಟ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಫೈನಾಗಿ ಬರುತ್ತೆ ಬೆಲ್ಲ. ಇದಕ್ಕೆ ನಾವು ಇದೇ ಸಾಫ್ಟ್ ಬೆಲ್ಲನ ಯೂಸ್ ಮಾಡಬೇಕು, ಉಂಡೆ ಬೆಲ್ಲನೇ. ಅದೇ ಇದಕ್ಕೆ ಒಳ್ಳೆ ಸೂಟೇಬಲ್ಲು. ಇವಾಗ ಎರಡೂ ಮಿಕ್ಸ್ ಮಾಡಿಕೊಂಡೆ. 3 ಬೌಲು ಒಣ ಕೊಬ್ಬರಿ, ಆಮೇಲೆ 1.5 ಕಪ್ಪಷ್ಟು ಬೆಲ್ಲ. ನಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ನೀವು 1ಕ್ಕೆ 1:1 ಯೂಸ್ ಮಾಡ್ಕೋಬಹುದು. ನಮಗೆ ಅತಿಯಾಗಿ ಸ್ವೀಟ್ ಇಷ್ಟ ಆಗಲ್ಲ. ಸೊ 1 ಕಪ್ ಒಣ ಕೊಬ್ಬರಿಗೆ ಅರ್ಧ ಕಪ್ಪಷ್ಟು ಬೆಲ್ಲನ ನಾನು ಸೇರಿಸಿದ್ದೀನಿ. ಇದೇ ಬೆಲ್ಲನೇ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ. ಸೊ ನಾವು ಇದನ್ನು ಯೂಸ್ ಮಾಡ್ಕೋಬಹುದು. ಶಾಪಲ್ಲೇ ಸಿಗುತ್ತೆ. ಉಂಡೆ ಕಟ್ಟಕ್ಕೆ ಮಾತ್ರ ಇದೇ ಬೆಸ್ಟು. ಇದರಲ್ಲಿ ನಾನು ಹೆರೆದಿಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿನ ಮಿಕ್ಸ್ ಮಾಡಿದ್ದೀನಿ. ಜಾಸ್ತಿ ತಗೊಂಡಿಲ್ಲ, 1 ಏಲಕ್ಕಿ ಅಷ್ಟೇ ನಾನು ಸೇರಿಸಿರೋದು. ನಮಗೆ ಬೇಕಿದ್ರೆ ಇನ್ನೂ ಜಾಸ್ತಿ ಹಾಕೋಬಹುದು. ನನಗೆ ಜಾಸ್ತಿ ಇಷ್ಟ ಆಗಲ್ಲ. ಸೊ ಹಾಗಾಗಿ ಬರೀ ಒಂದೇ ಅಷ್ಟೇ ಸೇರಿಸ್ಕೊಂಡೆ. ಈ ಒಣ ಕೊಬ್ಬರಿ, ಆಮೇಲೆ ಬೆಲ್ಲ, ಇದು ಏಲಕ್ಕಿನ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಈ ಥರ ಪೌಡ್ರ್ ಬಂದಿದೆ. ಇದನ್ನು ಚೆನ್ನಾಗಿ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಸೇರ್ಕೋಬೇಕದು. ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ ಉಂಡೆನ ಕಟ್ಟೋದು. ನಾವು ಹೇಗೆ ನಾರ್ಮಲಾಗಿ ಉಂಡೆಗಳನ್ನು ಕಟ್ತೀವಲ್ಲ, ಸೇಮ್ ಅದೇ ಥರನೇ ಕಟ್ಟಬಹುದು. ತುಂಬ ಚೆನ್ನಾಗಿದೆ. ಬಾಣಂತಿಗೆ ಒಳ್ಳೆ ಬೆನಿಫಿಟ್ಸ್ ಇದು. ಇವಾಗ ಬಾಣಂತನದಲ್ಲಿ ಅಥವಾ ಡೆಲಿವರಿ ಟೈಮಲ್ಲಿ ಜಾಸ್ತಿ ಬ್ಲಡ್ ಲಾಸ್ ಆಗಿರುತ್ತೆ. ಆ ಟೈಮಲ್ಲಿ ನಾವು ಇದನ್ನು ಕೊಡ್ತೀವಿ. ಡೈಲಿ 2 ಟೈಮ್ಸ್ ನಾವು ಇದನ್ನು ತಿನ್ನಬೇಕು 1 ಮಂತು. ಎಲುಬುಗಳಿಗೆ ತುಂಬ ಸ್ಟ್ರಾಂಗ್, ಇದು ಶಕ್ತಿ ಕೊಡುತ್ತೆ. ಸೊ ಹಾಗಾಗಿ ನಮ್ಮ ಕಡೆ ಬೆಳಗ್ಗೆ ಬಾಣಂತಿಯರಿಗೆ ಇದನ್ನೇ ಫಸ್ಟ್ ಕೊಡೋದು. ಇನ್ನೂ ಇದ್ರ ಜೊತೆ ಜಾಸ್ತಿ ಐಟಮ್ಸ್ ಮಿಕ್ಸ್ ಮಾಡ್ತಾರೆ. ಬಟ್ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಅದಕ್ಕಾಗಿ ಇದೇ ಥರನೇ ಮಾಡಬೇಕು. ಜಾಸ್ತಿ ಸ್ವೀಟ್ ತಿನ್ನಲ್ಲ ಅನ್ನೋರು ಈ 3 ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡ್ಕೋಬಹುದು. ಇದನ್ನು ಬಾಣಂತನದಲ್ಲಿ ಜಾಸ್ತಿ ಅಂಟಿನ ಉಂಡೆ, ಈ ಥರ ಎಲುಬುಗಳಿಗೆ ಸ್ಟ್ರಾಂಗ್ ಕೊಡೋದನ್ನು ಜಾಸ್ತಿ ಕೊಡ್ತಾರೆ. ಬಟ್ ಕೆಲವೊಬ್ರು ಇಷ್ಟಪಡ್ತಾರೆ, ಕೆಲವೊಬ್ರು ಇಷ್ಟಪಡಲ್ಲ. ಸೊ ಹಾಗಾಗಿ ಬರೀ ಬೆಲ್ಲ, ಒಣ ಕೊಬ್ಬರಿ, ಏಲಕ್ಕಿ ಇದು 3ಅನ್ನೇ ಬಳಸಿ ನಾವು ಲೈಟಾಗಿ ಮಾಡ್ಕೊಂಡು ತಿನ್ನಬಹುದು. ಇದನ್ನು ಕೊಡಬಹುದು. ಜಾಸ್ತಿ ಬೆಲ್ಲ ಹಾಕಿದರೆ ಹೆವಿ ಸ್ವೀಟ್ ಆಗುತ್ತೆ. ಸೊ ಹಾಗಾಗಿ ಲೈಟಾಗಿ ಹಾಕಿ ಮಾಡಬಹುದು. ಒಂದು ಸತಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.